ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಹೌದು, ನಮ್ಮ ತಾತ ಬ್ರಿಟಿಷರಿಗೆ 10 ಬಾರಿ ಕ್ಷಮಾಪಣಾ ಪತ್ರಗಳನ್ನು ಬರೆದ್ರು. ಇದನ್ನ ಒಪ್ಪಿಕೊಂಡಿರೋದು ಬೇರೆ ಯಾರು ಅಲ್ಲ, ಸಾವರ್ಕರ್ ಮೊಮ್ಮಗ. ಸಾವರ್ಕರ್ ಅಣ್ಣನ ಸ್ವಂತ ಮೊಮ್ಮಗ. ಸೊ ಸಾವರ್ಕರ್ಗೂ ಮೊಮ್ಮಗನೇ ಆಗೋದು. ಸಾವರ್ಕರ್ ಮೊಮ್ಮಗ ಇದನ್ನ ಕೋರ್ಟಲ್ಲೇ ಒಪ್ಪಿಕೊಂಡಿದ್ದಾರೆ. ಈ ವ್ಯಕ್ತಿ ಒಪ್ಕೊಂಡ್ರೆ ಏನು, ಅಂತಹ ಮಹತ್ವ ಏನು ಅನ್ನೋದಾದ್ರೆ ಇದೇ ವ್ಯಕ್ತಿನೇ, ಇದೇ ಮೊಮ್ಮಗನೇ, ಇದೇ ಸತ್ಯಕಿ ಸಾವರ್ಕರೇ ರಾಹುಲ್ ಗಾಂಧಿಯ ಮೇಲೆ ಮಾನಹಾನಿ ಕೇಸ್ ಹಾಕಿರೋದು. ಮಹಾರಾಷ್ಟ್ರದ ಪುಣೆಯ ಕೋರ್ಟ್ನಲ್ಲಿ ರಾಹುಲ್ ಗಾಂಧಿಯ ವಿರುದ್ಧ, ಸಾವರ್ಕರ್ ವಿರುದ್ಧ ಅವಹೇಳನಕಾರಿ ಭಾಷಣ ಮಾಡಿದರೆ ಲಂಡನ್ನಲ್ಲಿ ಅಂತ ಹೇಳಿ ಕೇಸ್ ಹಾಕಿರೋದು ಇದೇ ವ್ಯಕ್ತಿ. ಅದೇ ವ್ಯಕ್ತಿ ಇವತ್ತು ಕೋರ್ಟಲ್ಲಿ ಒಪ್ಕೊಂಡಿದ್ದಾರೆ. ಎಸ್, ನಮ್ಮ ತಾತ ಹೊತ್ತು ಕ್ಷಮಾಪಣಾ ಪತ್ರಗಳನ್ನ ಬರೆದ್ರು ಅಂತ. ಆ ಮೂಲಕ ನಮ್ಮ ತಾತ ಬ್ರಿಟಿಷರ ಗುಲಾಮಗಿರಿಗೆ ಒಳಗಾಗಿದ್ರು, ಬ್ರಿಟಿಷರಿಗೆ ಕಾಲಿಗೆ ಬಿದ್ರು, ಬ್ರಿಟಿಷರಿಂದ ಕ್ಷಮಾದಾನ ಪಡ್ಕೊಂಡು, ಪೆನ್ಷನ್ ಪಡ್ಕೊಂಡು, ಸ್ವಾತಂತ್ರ್ಯ ಹೋರಾಟದಿಂದ ದೂರ ಉಳ್ಕೊಂಡು ಹೇಗೋ ಜೀವನ ನಡೆಸ್ಬಿಟ್ರು ಗುಲಾಮರ ಮನಸ್ಥಿತಿಯಲ್ಲಿ ಅಂತ ಇಂಡೈರೆಕ್ಟ್ ಆಗಿ ಒಪ್ಕೊಂಡಿದ್ದಾರೆ. ಸೊ ಇಂತಹ ಸನ್ನಿವೇಶ ಯಾಕೆ ಬಂತು? ಕೋರ್ಟಲ್ಲಿ ಈ ಹೇಳಿಕೆಯನ್ನ ಕೊಟ್ಟ ನಂತರ ಸಾವರ್ಕರ್ ವಿಚಾರವಾಗಿ ಇನ್ನೇನು ವಿಚಾರಗಳನ್ನ ಈ ಸತ್ಯಕಿ ಸಾವರ್ಕರ್ ಮೊಮ್ಮಗ ಇನ್ಯಾವ ವಿಚಾರಗಳನ್ನ ಅಲ್ಲಿ ಹೇಳಿದ್ದಾರೆ, ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ರಾಹುಲ್ ಗಾಂಧಿ ಅವರ ವಿರುದ್ಧ ಒಂದು ಮಾನಹಾನಿ ಮೊಕದ್ದಮೆ ಇದೆ. ಇಲ್ಲಿ ಮಹಾರಾಷ್ಟ್ರದ ಪುಣೆಯಲ್ಲಿದೆ. ಯಾರು ಹಾಕಿದ್ದು ಅಂದ್ರೆ ಸಾವರ್ಕರ್ ಮೊಮ್ಮಗ ಸತ್ಯಕಿ ಸಾವರ್ಕರ್ ಹಾಕಿದ್ದು. ಅವರು ಕೊಟ್ಟಂತಹ ಕಾರಣ ಏನು ಅಂದ್ರೆ, ಲಂಡನ್ನಲ್ಲಿ ಮಾತನಾಡ್ತಿರ್ಬೇಕಾದ್ರೆ, ಲಂಡನ್ನಲ್ಲಿ ಒಂದು ಭಾಷಣ ಮಾಡ್ತಿರ್ಬೇಕಾದ್ರೆ ರಾಹುಲ್ ಗಾಂಧಿ ಸಾವರ್ಕರ್, ನಮ್ಮ ತಾತ ಸಾವರ್ಕರ್ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ. ನಮ್ಮ ತಾತ ವೀರಾದಿ ವೀರ ಶೂರಾಧಿ ಶೂರ ಅಂತ ಬಂಡಲ್ ಬಿಟ್ಟು ಒಂದು ಕೇಸ್ ಹಾಕಿದ್ದಾರೆ. ಆ ಕೇಸಿನ ವಿಚಾರಣೆ ನಡೀತಾ ಇದೆ. ಆ ಕೇಸಿನ ವಿಚಾರವಾಗಿ ಸಾವರ್ಕರ್ ಮೊಮ್ಮಗ ಸತ್ಯಕಿ ಸಾವರ್ಕರ್ ಆತನ ಹೆಸರು, ಆತ ಕೇಳ್ತಿರೋದು ಏನು ಅಂದ್ರೆ ರಾಹುಲ್ ಗಾಂಧಿ ಕ್ಷಮೆ ಕೇಳಬೇಕು ಅಂತ. ಅದಕ್ಕೆ ರಾಹುಲ್ ಗಾಂಧಿ ಮೊದಲೇ ಹೇಳ್ಬಿಟ್ಟಿದ್ದಾರೆ, ನನ್ನ ಪ್ರಾಣ ಹೋದರೂ ನಾನು ಕ್ಷಮೆ ಕೇಳೋದಿಲ್ಲ. ಕ್ಷಮೆ ಕೇಳೋದಕ್ಕೆ ನಾನು ರಾಹುಲ್ ಸಾವರ್ಕರ್ ಅಲ್ಲ, ನನ್ನ ಹೆಸರು ರಾಹುಲ್ ಗಾಂಧಿ. ನಾನು ಯಾವತ್ತಿಗೂ ಕ್ಷಮೆ ಕೇಳೋದಿಲ್ಲ, ಮಾಡದ ತಪ್ಪಿಗೆ ಕ್ಷಮೆ ಕೇಳೋದಿಲ್ಲ ಅಂತ ರಾಹುಲ್ ಗಾಂಧಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದನ್ನ ಅಫಿಡವಿಟ್ ಮೂಲಕ ಕೋರ್ಟ್ಗೂ ಸಹ ಸಲ್ಲಿಸಿದ್ದಾರೆ. ನಾನು ಯಾವ ಸುಳ್ಳನ್ನು ಹೇಳಲಿಲ್ಲ, ಯಾವ ಅವಹೇಳನನ್ನು ಮಾಡಲಿಲ್ಲ, ಸತ್ಯಾಂಶವನ್ನ ಹೇಳಿದ್ದೀನಿ. ಸಾವರ್ಕರ್ ಬ್ರಿಟಿಷರಿಗೆ ಕ್ಷಮಾಪಣಾ ಪತ್ರಗಳನ್ನು ಬರೆದು ಕ್ಷಮಾದಾನ ಪಡೆದು ಗುಲಾಮನಂತೆ ಬದುಕಿದ್ದು ನಿಜ. ಅದು ಚರಿತ್ರೆಯ ಪುಟಗಳಲ್ಲೇ ಇದೆ. ನಾನೇನು ಹೊಸದಾಗಿ ಹೇಳಲಿಲ್ಲ, ಹೊಸದಾಗಿ ಸೃಷ್ಟಿಸಿ ಹೇಳಲಿಲ್ಲ. ಅದು ಸತ್ಯಾಂಶ, ಸತ್ಯವನ್ನ ಹೇಳಿದ್ದೀನಿ. ಸತ್ಯವನ್ನ ಹೇಳಿದ ಮೇಲೆ ನಾನು ಕ್ಷಮೆ ಕೇಳೋ ಅವಶ್ಯಕತೆ ಇಲ್ಲ ಅಂತ ರಾಹುಲ್ ಗಾಂಧಿ ಅಲ್ಲಿ ವಾದವನ್ನು ಮಂಡಿಸಿದ್ದಾರೆ. ಈ ಪ್ರಕರಣದ ವಿಚಾರಣೆಯ ಭಾಗವಾಗಿ ಕೇಸ್ ಹಾಕಿರುವಂತಹ ಸತ್ಯಕಿ ಸಾವರ್ಕರನ್ನ ಕೋರ್ಟಲ್ಲಿ ಕರೆದು ವಿಚಾರಣೆ ನಡೆಸ್ತಿರ್ಬೇಕಾದ್ರೆ ಸತ್ಯಕಿ ಸಾವರ್ಕರ್ಗೆ ರಾಹುಲ್ ಗಾಂಧಿ ಪರವಾದ ವಕೀಲರು ಕೇಳಿದಂತಹದ್ದು, ಸಾವರ್ಕರ್ ಕ್ಷಮಾಪಣಾ ಪತ್ರ ಬರೆದರ ಇಲ್ವಾ, ಇಷ್ಟು ಕೇಳಿದ್ದು ಸತ್ಯಕಿ ಸಾವರ್ಕರ್ಗೆ. ಅದಕ್ಕೆ ಸತ್ಯಕಿ ಸಾವರ್ಕರ್ ಸುದೀರ್ಘವಾಗಿ ಉತ್ತರಿಸಿದ್ದಾರೆ. ಎಸ್, ನನ್ನ ತಾತ ಬ್ರಿಟಿಷರಿಗೆ 10 ಕ್ಷಮಾಪಣಾ ಪತ್ರಗಳನ್ನು ಬರೆದ್ರು, ಕ್ಷಮೆಯನ್ನ ಪಡ್ಕೊಂಡ್ರು. ಯಾಕೆ ಅಂತಂದ್ರೆ ಅವರು ಸಾಮಾನ್ಯ ಖೈದಿ, ಯಾವುದೇ ಖೈದಿ ಜೈಲಲ್ಲಿ ಇರೋದಕ್ಕೆ ಇಷ್ಟಪಡೋದಿಲ್ಲ. ಆ ರೀತಿಯ ತಳಮಳ ಅವರಲ್ಲೂ ಇತ್ತು. ಹಾಗಾಗಿ ಆ ಪತ್ರಗಳನ್ನು ಜೈಲಿನಿಂದ ಬಿಡುಗಡೆ ಆಗಬೇಕು ಅನ್ನುವಂತಹ ಉದ್ದೇಶದಿಂದ ಆ ಜೈಲು ವಾಸವನ್ನು ಅನುಭವಿಸೋದಕ್ಕೆ ಆಗದ ಸನ್ನಿವೇಶದಲ್ಲಿ ಬ್ರಿಟಿಷರಿಗೆ ಕ್ಷಮಾಪಣಾ ಪತ್ರ ಬರೆದ್ರು. ಬ್ರಿಟಿಷರು ಅದನ್ನ ನಿರಾಕರಿಸ್ತಾನೆ ಹೋದ್ರು. ಹಾಗಾಗಿ ಪದೇ ಪದೇ ಕ್ಷಮಾಪಣಾ ಪತ್ರಗಳನ್ನ ಬರೀಲೇಬೇಕಾಯಿತು. 10 ಬಾರಿ ಕ್ಷಮಾಪಣಾ ಪತ್ರಗಳನ್ನ ಬರೆದ್ರು. ಪ್ಲಸ್ ಕೊನೆಯಲ್ಲಿ ಅವರು ಸ್ಪಷ್ಟವಾಗಿ ಐ ಬೆಗ್ ಟು ರಿಮೈನ್ ಸರ್, ಬ್ರಿಟಿಷರ್ಗೆ ಸಾವರ್ಕರ್ ಬರೀತಾ ಇದ್ದ ಪತ್ರದಲ್ಲಿ ಕೊನೆಯ ಸಾಲು, ಐ ಬೆಗ್ ಟು ರಿಮೈನ್ ಸರ್ ಯುವರ್ ಮೋಸ್ಟ್ ಒಬಿಡಿಯಂಟ್ ಸರ್ವೆಂಟ್. ಏನದು ಕನ್ನಡದಲ್ಲಿ ಹೇಳೋದಾದ್ರೆ, ನಾನು ಒಪ್ಪಿಕೊಳ್ತೀನಿ, ನಿಮ್ಮ ನಿಷ್ಠಾವಂತ ಸೇವಕನಾಗಿರ್ತೀನಿ ಅಂತ ನಾನು ವಾಗ್ದಾನ ಕೊಡ್ತೀನಿ ಅಂತ. ಐ ಬೆಗ್ ಟು ರಿಮೈನ್ ಸರ್ ಯುವರ್ ಮೋಸ್ಟ್ ಒಬಿಡಿಯಂಟ್ ಸರ್ವೆಂಟ್, ನಿಮ್ಮ ಆಜ್ಞಾಪೂರ್ವಕ ಸೇವಕನಾಗಿ ಉಳ್ಕೊಳ್ತೀನಿ ಅಂತ
ವಾಗ್ದಾನ ಕೊಡ್ತೀನಿ ಅಂತ ಪತ್ರಗಳನ್ನ ಮುಗಿಸ್ತಾ ಇದ್ದಿದ್ದು ಸಾವರ್ಕರ್. ಅದನ್ನೂ ಸಹ ಸಾವರ್ಕರ್ ಮೊಮ್ಮಗ ಸತ್ಯಕ್ಕಿ ಸಾವರ್ಕರ್ ಕೋರ್ಟ್ ಅಲ್ಲೇ ಒಪ್ಕೊಂಡಿದ್ದಾರೆ. ಹೌದು, ಆ ಪತ್ರದಲ್ಲಿ ಹಾಗೆ ಬರ್ತಿರೋ ಕಾರಣ ಹೇಳಕ್ ಹೊರಡ್ತಾರೆ. ತಳಮಳ ಇತ್ತು, ಜೈಲಲ್ಲಿ ಇರಕ್ ಆಗ್ತಿರ್ಲಿಲ್ಲ, ಹೋದ್ರು ಅಂತ. ಹಾಗೆ ನೋಡಿದ್ರೆ ಅದೇ ಅಂಡಮಾನ್ ಜೈಲಲ್ಲಿ ಸಾವಿರಾರು ಜನ ಭಾರತೀಯರನ್ನ ಕೂಡಿ ಹಾಕಲಾಗಿತ್ತು. ಕಾಲಾಪಾನಿಯಲ್ಲಿ ನೂರಾರು ಜನ ಇದ್ರು. ಅದೇ ಒಂದು ಕ್ರೌರ್ಯವನ್ನ ಅನುಭವಿಸ್ತಾ ಇದ್ರು, ಅದೇ ಶಿಕ್ಷೆಯನ್ನ ಅನುಭವಿಸ್ತಾ ಇದ್ರು, ಅದೇ ನೋವನ್ನ ಉಂಡುತ್ತಾ ಇದ್ರು. ಆದ್ರೆ ಯಾರು ಮಾಡ್ಲಿಲ್ಲ ಆ ಕೆಲಸನ, ಯಾರು ಮಾಡ್ಲಿಲ್ಲ. ಇವರು ಮಾತ್ರನೇ ಮಾಡಿದ್ದು. ಎಷ್ಟು ಜನ ಬ್ರಿಟಿಷರಿಗೆ ಕ್ಷಮಾಪಣೆ ಕೇಳಲ್ಲ ಅಂತ ಹೇಳಿ ಹಠ ಹಿಡಿದು ನೇಣಿಗೆ ಇರ್ಲಿಲ್ಲ. ಭಗತ್ ಸಿಂಗ್ ಗೊತ್ತು ನಮ್ಗೆ, ಸುಖದೇವ್ ಗೊತ್ತು, ಇನ್ನು ಯಾರ್ಯಾರು ಇರ್ತಾರೆ, ಬಟ್ಟುಕೇಶ್ವರ್ ಗೊತ್ತು, ರಾಜ್ಗುರು ಗೊತ್ತು. ಯಾರು ಸಹ ಒಪ್ಕೊಳ್ಳಿಲ್ವಲ್ಲ, ಇವರ್ಯಾರು ಸಹ ಒಪ್ಕೊಳ್ಳಿಲ್ವಲ್ಲ. ಅದರಲ್ಲೂ ಅಶ್ಫಾಕುಲ್ಲಾ ಖಾನ್ ಅದೇ ಸೆರೆವಾಸದಲ್ಲಿದ್ರಲ್ಲ, ಸಾವರ್ಕರ್ ಇದ್ದಿದ್ದು ಅದೇ ಸೆರೆವಾಸದಲ್ಲಿ. ಅವ್ರು ಒಪ್ಕೊಂಡ್ರ? ಅವ್ರು ಕ್ಷಮಾಪಣಾ ಪತ್ರ ಬರೆದ್ರ? ಒಪ್ಕೊಳ್ಳಿಲ್ಲ. ಅಲ್ಲೇ ಜೀವ ಬಿಟ್ರು, ಸಾಯೋದಕ್ಕೆ ಸಿದ್ಧವಾಗಿ ಜೀವ ಬಿಟ್ರು. ಇನ್ನು ಎಲ್ಲ ಎಷ್ಟೊಂದು ಜನ ಅಲ್ಲೇ ಪ್ರಾಣವನ್ನ ಕಳ್ಕೊಂಡ್ರು. ಸಾವರ್ಕರ್ಗೆ ಮಾತ್ರ ಕಷ್ಟ ಆಗ್ಬಿಡ್ತಂತೆ. ಸಾವರ್ಕರ್ ಮಾತ್ರ ಕಾಲಿಗೆ ಬಿದ್ದು ಕ್ಷಮಾಪಣಾ ಪತ್ರಗಳನ್ನು ಬರೆದು ವಾಪಸ್ ಬಂದ್ರಂತೆ. ಇಷ್ಟಾದ್ರೂ ನಿಜವಾಗ್ಲೂ ಕೇವಲ ಜೈಲಿಂದ ಹೊರಗಡೆ ಬರೋದಕ್ಕೆ ಮಾತ್ರ ಸಾವರ್ಕರ್ ಆ ಪತ್ರಗಳನ್ನು ಬರೆದಿದ್ದು, ಅಷ್ಟೇ ಉದ್ದೇಶ ಇದ್ದಿದ್ದು, ಬೇರೆ ಉದ್ದೇಶ ಇಲ್ಲ ಅನ್ನೋದು ನಿಜಾನೇ ಆಗಿದ್ದಿದ್ರೆ, ಬಿಡುಗಡೆಯಾಗಿ ಹೊರಗಡೆ ಬಂದ ನಂತರ ಬ್ರಿಟಿಷರ ವಿರುದ್ಧ ಒಂದು ಹೋರಾಟ ಬಿಡಿ, ಒಂದೇ ಒಂದು ಪದ, ಒಂದೇ ಒಂದು ಪದ, ಅದಕ್ಕೆ ಬದಲಾಗಿ ಸ್ವಾತಂತ್ರ್ಯ ಹೋರಾಟಗಾರರ ವಿರುದ್ಧ ಪಿತೂರಿಗಳಲ್ಲಿ ಬ್ರಿಟಿಷರಿಗೆ ನೆರವಾದಂತಹ ವ್ಯಕ್ತಿ ಸಾವರ್ಕರ್. ಬ್ರಿಟಿಷರಿಗೆ ನೆರವಾದ ವ್ಯಕ್ತಿ, ಬ್ರಿಟಿಷರಿಂದ ತಿಂಗಳಿಗೆ 60 ರೂಪಾಯಿ ಪೆನ್ಷನ್ ಪಡ್ಕೊಂಡಂತ ವ್ಯಕ್ತಿ. ಇವರೆಲ್ಲ ಹೇಳ್ತಾರೆ ಅಲ್ಲಿ ಕ್ಷಮಾಪಣಾ ಪತ್ರ ಕೇಳಿದ್ದು ಕೇವಲ ಜೈಲಿಂದ ಆಚೆ ಬರೋಕೆ ಅಂತ. ರತ್ನಗಿರಿ ಬಿಟ್ಟು ಕದಲಂಗಿಲ್ಲ ನೀವು, ಮಹಾರಾಷ್ಟ್ರದ ರತ್ನಗಿರಿಯಲ್ಲಿ ಇರಬೇಕು ಅಂತ ಬ್ರಿಟಿಷರು ಅದಕ್ಕೆ ಕಂಡೀಷನ್ ಹಾಕಿದ್ರೆ, ಎಸ್ ನಿಮ್ಮ ಆಜ್ಞಾಪೂರ್ವಕ ಸೇವಕ ನಾನು, ನೀವು ಹೇಳ್ದಂಗೆ ಬಿದ್ದಿರ್ತೀನಿ ಅಂತ ಹೇಳಿದ್ರು. ಕೆಲವು ವರ್ಷಗಳ ನಂತರ ಅವರಿಗೆ ಅದನ್ನು ತೆಗೆದ್ರು, ಆ ನಿಬಂಧನೆ ತೆಗೆದ್ರು, ರತ್ನಗಿರಿ ಬಿಟ್ಟು ಹೊರಗಡೆ ಓಡಾಡಬಹುದು ಅಂತ. ಆಗಲೂ ಸಹ ಯಾವುದೇ ಒಂದು ಹೋರಾಟದಲ್ಲಿ, ಸ್ವಾತಂತ್ರ್ಯದ ಹೋರಾಟದಲ್ಲಿ ಸಾವರ್ಕರ್ ಭಾಗಿಯಾಗಲಿಲ್ಲ. ಬೇರೆಯವರನ್ನೂ ಸಹ ಭಾಗಿಯಾಗಬೇಡಿ ಅಂತಲೇ ಹೇಳಿತ್ತು. ಎಷ್ಟೆಲ್ಲಾ ಹೋರಾಟಗಳು ನಡೀತು ಗೊತ್ತಾ ಸಾವರ್ಕರ್ ಜೈಲಿಂದ ಹೊರಗಡೆ ಬಂದ ಮೇಲೆ? ಎಷ್ಟೆಲ್ಲ ಹೋರಾಟಗಳು, ಗಾಂಧಿ ನೇತೃತ್ವದಲ್ಲಿ, ಸರ್ದಾರ್ ವಲ್ಲಭಾಯ್ ಪಟೇಲ್ ನೇತೃತ್ವದಲ್ಲಿ, ಸುಭಾಷ್ ಚಂದ್ರ ಬೋಸ್ ನೇತೃತ್ವದಲ್ಲಿ ಎಲ್ಲಾ ರೀತಿಯ ಹೋರಾಟಗಳು ನಡೀತು. ಇಲ್ವೇ? ಒಂದಕ್ಕೂ ಸಹ ಬೆಂಬಲ, ಅಟ್ಲೀಸ್ಟ್ ಆನ್ ಪೇಪರ್ ಒಂದು ಸ್ಟೇಟ್ಮೆಂಟ್, ನಾನು ಬೆಂಬಲಿಸ್ತೀನಿ ಇದನ್ನ, ಅಷ್ಟೂ ಇಲ್ಲ, ಅಷ್ಟೂ ಇಲ್ಲ. ಬಟ್ ವೀರ್ ಸಾವರ್ಕರ್ ಅಂತ ತನಗೆ ತಾನೇ ವೀರ ಅಂತ ಸೇರಿಸ್ಕೊಂಡು ಒಂದು ಬುಕ್ ಬರೆದು, ತನ್ನ ಮೇಲೆ ತಾನೇ ಒಂದು ಬುಕ್ ಯಾರ್ದೋ ಹೆಸರಲ್ಲಿ ಬರೆದು, ಆ ಮೂಲಕ ತನಗೆ ತಾನೇ ಒಂದು ಗೌರವಯುತವಾದಂತಹ ಬಿರುದನ್ನ ಅಂಟಿಸ್ಕೊಂಡಂತಹ ವ್ಯಕ್ತಿ ಈ ಸಾವರ್ಕರ್. ಆ ಸಾವರ್ಕರ್ ಒಬ್ಬ ಹೇಡಿ ಅಂತ ಇಂಡೈರೆಕ್ಟ್ ಆಗಿ ನಮ್ಮ ತಾತ 10 ಕ್ಷಮಾಪಣಾ ಪತ್ರಗಳನ್ನ ಬ್ರಿಟಿಷರಿಗೆ ಬರೆದರು ಅಂತ ಅವ್ರ ಮೊಮ್ಮಗ ಒಪ್ಪಿಕೊಳ್ಳುವ ಮೂಲಕ ಘೋಷಣೆ ಮಾಡ್ಕೊಂಡಿದ್ದಾರೆ. ಇಂಡೈರೆಕ್ಟ್ ಆಗಿ ನಮ್ಮ ತನ್ನ ತಾತನ ಹೇಡಿತನವನ್ನ ಇಡೀ ದೇಶದ ಮುಂದೆ ಅವರದೇ ಮೊಮ್ಮಗ ತೆಗೆದಿಟ್ಟಿದ್ದಾರೆ. ಅಲ್ಲಿಗೆ ಅರ್ಥ ಮಾಡಿಕೊಳ್ಳೋರಿಗೆ ಅರ್ಥ ಆಗಬಹುದು. ಹೊಂಡುವಾದಕ್ಕೆ ಬೀಳೋರು, ಅಂಧಭಕ್ತರು, ಸಗಣಿ ಭಕ್ತರಿಗೆ ಅದೆಲ್ಲ ಅರ್ಥ ಆಗಲ್ಲ, ಅರ್ಥ ಆಗಬೇಕಾದ ಅವಶ್ಯಕತೆನೂ ಇಲ್ಲ. ಯಾಕಂದ್ರೆ ಅವರ ಬ್ರೈನ್ಗೆ ಯಾವತ್ತೋ ಕಪ್ಪು ಅಡ್ಡ ಬಂದ್ಬಿಟ್ಟಿದೆ, ಪರದೆ. ಅದನ್ನು ಸರಿಸೋದಕ್ಕೆ ಯಾರಿಂದಲೂ ಸಾಧ್ಯ ಆಗಿಲ್ಲ. ಅವ್ರು ಈ ಜನ್ಮದ ಪೂರ್ತಿ ಅಂಧಭಕ್ತರಾಗಿ ಉಳಿತಾರೆ ಅಷ್ಟೇ. ಸೊ ಇದಿಷ್ಟು ರಾಹುಲ್ ಗಾಂಧಿಯ ವಿರುದ್ಧ ಸಾವರ್ಕರ್ ವಿಚಾರವಾಗಿ, ಸಾವರ್ಕರ್ ಮೊಮ್ಮಗ ಸತ್ಯಕ್ಕಿ ಸಾವರ್ಕರ್ ಅನ್ನುವಂತಹ ವ್ಯಕ್ತಿ ಮಾನಹಾನಿ ಪ್ರಕರಣ ದಾಖಲಿಸಿದಾರಲ್ಲ, ಅದರ ಹಿನ್ನೆಲೆಯಲ್ಲಿ ಅವರದೇ ಮೊಮ್ಮಗ, ಸಾವರ್ಕರ್ ಮೊಮ್ಮಗನೇ ಸಾವರ್ಕರ್ನ ಹೇಡಿ ಅನ್ನೋ ರೀತಿಯಲ್ಲಿ 10 ಬಾರಿ ಕ್ಷಮಾಪಣಾ ಪತ್ರ ಬರೆದಿದ್ದು ಹೌದು ಅಂತ ಕೋರ್ಟ್ ಅಲ್ಲಿ ಒಪ್ಪಿಕೊಂಡಿರುವಂತಹ ಪ್ರಸಂಗ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಸುದ್ದಿಗಳು. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗವರಪು.